80ರ ಇಸ್ವಿಯಲ್ಲಿ ಗುರುತಿಸಿದೆ ಇಂದಿರಾ ಗಾಂಧಿ. ಜಾತಿ ಅಂತೇಳಿ ಗುರುತಿಸಲಿಲ್ಲ, ನಾನು ಹಣವಂತ ಅಂತೇಳಿ ಗುರುತಿಸಲಿಲ್ಲ, ನನ್ನ ಕಾರ್ಯಚತುರತೆ ಮತ್ತು ಬುದ್ಧಿವಂತಿಕೆಯಿಂದ ಅವರು ಗುರುತಿಸಿದರು. 80ರ ಇಸ್ವಿಯಲ್ಲಿ ನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಇತ್ತು ಅವರಿಗೆ. ಆ ಹಂತಕ್ಕೆ ಬಂದೆ. ನನಗೆ ಅನೇಕ ರಾಜ್ಯಗಳ ಉಸ್ತುವಾರಿ ಕೊಟ್ಟು ಅಲ್ಲಿ ಯಶಸ್ವಿಯಾಗಿ ನಾನು ಸಂಘಟನೆ ಮಾಡಿ ಆ ರಾಜ್ಯ ಮತ್ತೆ ಅಧಿಕಾರಕ್ಕೆ ಬರುವಾಗೆ ಮಾಡಿದ್ವಿ. ಇದು ಆದ್ದರಿಂದ ಗುಣವನ್ನು ಗುರುತಿಸತಕ್ಕಂಥ, ಕಾರ್ಯಚತುರತೆಯನ್ನು, ಬುದ್ಧಿವಂತಿಕೆಯನ್ನು ಗುರುತಿಸತಕ್ಕಂಥ ಎಲ್ಲ ಹಂತದಲ್ಲಿ ಮಾಡಬೇಕು. ಅದನ್ನು ನೀವು ಬಾಗಲಕೋಟೆಯಲ್ಲಿ ಕೂಡ ನೀವು ಮಾಡಿ 100ಕ್ಕೆ 100 ಪಾಲು ರಿಸಲ್ಟ್ ಬರ್ತದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಆವಾಗ 2 ಜಿಲ್ಲೆ ಇರಲಿಲ್ಲ, ಮತ್ತು ದಕ್ಷಿಣ ಕನ್ನಡ ಇದ್ದಾಗ ಒಂದೇ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು. 15 MLA ಸೀಟ್ನಲ್ಲಿ 3 ಬಾರಿ 15 ಗೆದ್ದಿದ್ವಿ ಕಾಂಗ್ರೆಸ್ಗೆ, 3 MP ಯಲ್ಲಿ 3 ಗೆದ್ದಿದ್ವಿ. ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದ ಪ್ರಯೋಗ ಬಂತು ಅಂತಕ್ಕಂಥದ್ದು ವೀರಣ್ಣರಾಜುರವರು ಲಿಂಗಾಯತ ಅನ್ನುವಂಥದ್ದು ನಿರ್ಣಯಿಸಲ್ಪಟ್ಟಿದೆ ಅನ್ನುವಂತಹ ಮಾತನ್ನು ತಾವು ಹೇಳಿದರೆ ಅದು ಯಾವಾಗ ನಿರ್ಣಯ ಆಯಿತು, ಎಲ್ಲಿ ನಿರ್ಣಯ ಆಯಿತು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಅಂದರೆ ನಾನು ವೀರಶೈವ ಮತ್ತು ಲಿಂಗಾಯತ ಹೋದ ಸಾರಿ ಸರ್ಕಾರದಲ್ಲಿ, ಈಗೇನು ಸರ್ಕಾರ ಇದೆ ಈ ಸರ್ಕಾರ ಹೋದ ಸಾರಿ ಇದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ವಿಚಾರಗಳನ್ನು ಹೋರಾಟ ನಡೆದಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಅದು ಯಾವಾಗಿದ್ರೂ ಒಂದೇ, ಅದನ್ನು ಬೇರೆ ಮಾಡಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಯಾಕೆ ಅಂತಂದ್ರೆ ನಾನು ಕೂಡ 1000ಕ್ಕೂ ಹೆಚ್ಚು ಗ್ರಂಥಗಳನ್ನು ನಾನು ಓದಿದ್ದೇನೆ. ಜೊತೆಗೆ ಇವರು ಏನು ಹೇಳಿಕೊಂಡಿದ್ದಾರೆ ಅಂತಂದ್ರೆ ನಾನು ಹೇಳೋದಿಷ್ಟೇ, ನೀವು ಕಲಬುರಗಿಯವರು ಸಂಪಾದನೆ ಮಾಡಿದ ಸರ್ಕಾರದಿಂದ ಪ್ರಿಂಟ್ ಪಟ್ಟಿರ್ತಕ್ಕಂಥ ಪುಸ್ತಕಗಳೇನಿದಾವೆ, ವಚನ ಸಂಪುಟ ಅಂತ ನಾವೇನು ಕರಿತೀವಿ, 14 ವಚನ ಸಂಪುಟಗಳು ಮತ್ತು ಒಂದು ವಚನ ಪಾರಿಭಾಷಿಕ ಕೋಶದಲ್ಲಿ ನೀವೇನು ಹೇಳಿದಿರಿ ಅಂತಂದ್ರೆ ಮೊಯ್ಲಿ ಅವರು ಹೇಳಿದ್ದನ್ನೇ ಅದರಾಗಿ ಹೇಳಿದಿರಿ ಹೊರತಾಗಿ ಈ ವೇದಿಕೆಯಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಅವಶ್ಯಕ. ಅಲ್ಲ, ಒಂದು ನಿಮಿಷ ಮೈಕ್ನಲ್ಲಿ ಬೇಕಂತ ಇದ್ದಾರೆ. ದಯವಿಟ್ಟು ನಾವು ಇಬ್ಬರು ಆತ್ಮೀಯರೇ, ಆದ್ರೆ ಇದು ಸೈದ್ಧಾಂತಿಕವಾದ ವಿಚಾರ ಆಗಿರೋದ್ರಿಂದ ಒಂದೆರಡು ಮಾತುಗಳು ವೀರಣ್ಣರಾಜುರವರು ಹೇಳ್ತಾರೆ. ವಚನದೊಳಗ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದವನು ತಮಗೂ ಗೊತ್ತದೆ. 15ನೇ ಶತಮಾನದೊಳಗ ಶರಣರ 12ನೇ ಶತಮಾನದಲ್ಲಿ ವಚನಗಳ ಬರೆದಿದ್ದು, ಆ ವಚನಗಳೊಳಗ ಶ್ಲೋಕವನ್ನು ಸೇರಿಸುವ ಕೆಲಸ ಮಾಡಿದ್ರು, ಇಂಥ ವೀರಶೈವ ಇತ್ಯಾದಿ ಪದಗಳನ್ನು ಸೇರಿಸುವ ಕೆಲಸ ಮಾಡಿದ್ರು.